ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಶ್ರೀಮತಿ ಲಲಿತಾ ಸಿದ್ದ ಬಸವಯ್ಯರವರು ಬರೆದಿರುವಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎನ್ನುವಂತಹ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಿದ್ರೆ ಮೊದಲನೆಯದಾಗಿ ಕೈ ಪರಿಚಯವನ್ನು ನಾವು ನೋಡೋದಾದ್ರೆ ಇವರು ಶ್ರೀಮತಿ ಲಲಿತಾ ಬಸವಯ್ಯರವರು 1955ರಲ್ಲಿ ಇವರು ಜನಿಸ್ತಾರೆ. ವರ್ತಮಾನದ ಸರಳ ಸಾಮಾನ್ಯ ಸಂಗತಿಗಳನ್ನು ಅವುಗಳ ಒಳ ವಿವರಗಳೊಂದಿಗೆ ಕವಿತೆಯನ್ನಾಗಿ ಕಟ್ಟುವ ಕೌಶಲವನ್ನ ಕರಗತವಾಗಿಸಿಕೊಂಡಿರುವ ಅಪರೂಪದ ಕವಯಿತ್ರಿ. ಇವರು ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಟಿ.ಎಸ್. ಸಿದ್ದಲಿಂಗಯ್ಯ, ತಾಯಿ ಶ್ರೀಮತಿ ಆರ್. ಪುಟ್ಟಮ್ಮಣ್ಣಿ. ಕೊರಟಗೆರೆ ತುಮಕೂರುಗಳಲ್ಲಿ ವ್ಯಾಸಂಗ ಮುಗಿಸಿ ಬಿಎಸ್ಸಿ ಪದವೀಧರೆಯಾದರು. 28 ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದ ನಂತರ ಬರವಣಿಗೆಯಲ್ಲೇ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಮೊದಲ ಸಿರಿ, ಇಹದ ಸ್ವರ, ಕೆಬ್ಬೆನೆಲ, ದಾರಿನೆಂಟ ಮತ್ತು ಬಿಡಿಹರಳು ಎಂಬ ಕವಿತಾ ಸಂಕಲನಗಳನ್ನ, ಆನೆಘಟ್ಟ ಎಂಬ ಕಥಾ ಸಂಕಲನವನ್ನ, ಇನ್ನೊಂದು ಸಭಾಪರ್ವ ಎಂಬ ನಾಟಕವನ್ನ, ಮಿ ಛತ್ರಪತಿ ಎಂಬ ನನಗೆ ಬರಹವನ್ನ ಪ್ರಕಟಿಸಿರುವ ಇವರಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ, ಬಿ.ಎಂ. ಶ್ರೀ ಕಾವ್ಯ ಪ್ರಶಸ್ತಿ, ಪೂತಿನ ಕಾವ್ಯ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳು ಇವರಿಗೆ ಸಂದಿದೆ. ವರ್ತಮಾನ ಅಂದ್ರೆ ಈಗಿನ ಕಾಲದಲ್ಲಿ, ಈಗಿನ ಸ್ಥಿತಿಯಲ್ಲಿ ನಡೆಯುವಂತಹ ಸಾಮಾನ್ಯ ಬದುಕನ್ನ ಒಂದು ಕವಿತೆಯನ್ನಾಗಿ ಕಟ್ಟುವುದರ ಮೂಲಕ ಬಿಂಬಿಸುವಂತಹ ಒಂದು ಪ್ರಯತ್ನದಲ್ಲಿ ಮುಖ್ಯವಾಗಿ ಇವರು ಕಾಣಿಸಿಕೊಂಡಿದ್ದಾರೆ ಅಂತ ನಾವು ತಿಳಿಸಬಹುದು. ಈ ಒಂದು ಪದ್ಯದ ಮುಖ್ಯ ಆಶಯ ಏನಪ್ಪಾ ಅಂತಂದ್ರೆ, ತನ್ನ ಜೀವನ ಸಂಗಾತಿಯಿಂದ ದೂರವಾಗಿ ಮಗನ ಆಶ್ರಯದಲ್ಲಿರುವ ಮುದುಕಿಯೊಬ್ಬಳ ತಳಮಳವನ್ನ ಈ ಕವಿತೆ ಚಿತ್ರಿಸಿದೆ. ಒಬ್ಬ ಮುದುಕಿಯ ತಳಮಳವನ್ನ, ತನ್ನ ಮಗನ ಆಶ್ರಯದಲ್ಲಿ ಇರುವಂತಹ ಮುದುಕಿಯ ತಳಮಳವನ್ನ ಇಲ್ಲಿ ತಿಳಿಯಪಡಿಸಿದ್ದಾರೆ. ಮತ್ತೊಬ್ಬ ಮಗನ ಬಳಿ ಇರುವ ಮುದುಕನ ಬಗೆಗೆ ಅವಳಿಗೆ ಕಳಕಳಿ ಚಿಂತೆಗಳು ತುಂಬಿವೆ. ದೂರವಾಣಿಯ ಮೂಲಕ ಪರಸ್ಪರರ ಧ್ವನಿ ಕೇಳಲು ಚಡಪಡಿಸುವ ಈ ಹಿರಿಯ ಜೀವಗಳು ಹಿಂದಿನ ಕೃತಕ ಸಂಬಂಧಗಳನ್ನ ಕುಟುಕುವಂತಿವೆ. ವೃದ್ಧರನ್ನ ಗೌರವ, ಪ್ರೀತಿ, ಆದರಗಳಿಂದ ಕಾಣುವ ಮನೋಭಾವ ಕರ್ತವ್ಯಕ್ಕಷ್ಟೇ ಸೀಮಿತವಾಗಿರುವುದನ್ನ ಈ ಕವಿತೆ ಹೃದಯವಾಗಿ ನಿರೂಪಿಸಿದೆ. ಕವಿತೆಯ ಗದ್ಯ ಗಂಧಿ ಶೈಲಿ ಗಮನ ಸೆಳೆಯುವಂತಿದೆ. ಮುಖ್ಯವಾಗಿ ಈ ಪದ್ಯ ಏನನ್ನ ಹೇಳ್ತಾ ಇದೆ ಅಂತಂದ್ರೆ, ಮುದುಕ ಹಾಗೂ ಮುದುಕಿಯ ಒಂದು ಉತ್ತಮವಾದಂತಹ ಕಥೆ ಹಾಗೂ ಪ್ರಸಂಗ, ಅವರ ನಡುವೆ ಇರುವಂತಹ ಒಂದು ಕಳವಳಿ, ಚಡಪಡಿಕೆಯನ್ನ ಇಲ್ಲಿ ತಿಳಿಯಪಡಿಸ್ತಿದೆ. ಒಬ್ಬ ಮಗನ ಬಳಿ ತಾಯಿ ಇದ್ರೆ, ಇನ್ನೊಬ್ಬನ ಮಗನ ಬಳಿ ತಂದೆ ಇರುವಂತದ್ದು. ಈ ಇಬ್ಬರು, ಮುದುಕ ಮತ್ತು ಮುದುಕಿ, ಒಬ್ಬರಿಗೊಬ್ಬರು ಪರಸ್ಪರ ಮಾತಾಡೋದಕ್ಕೋಸ್ಕರ ಎಷ್ಟು ಚಡಪಡಿಸ್ತಾರೆ. ಹಾಗೂ ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ, ವೃದ್ಧರನ್ನ ನಾವು ಯಾವ ರೀತಿಯಾಗಿ ಕಡೆಗಣಿಸ್ತೇವೆ, ಯಾವ ರೀತಿಯಾಗಿ ಅವರಿಗೆ ಗೌರವಗಳನ್ನ ನೀಡುತ್ತೇವೆ ಎನ್ನುವಂಥದ್ದು ಈ ಒಂದು ಪದ್ಯದ ಭಾಗದಲ್ಲಿ ನಾವು ಮುಖ್ಯವಾಗಿ ಗಮನಿಸಬಹುದು. ವಯೋವೃದ್ಧ ತಂದೆ ತಾಯಿಯರನ್ನ ಜವಾಬ್ದಾರಿಯ ನಿಭಾವಣೆಯ ನೆಪದಲ್ಲಿ ಹಂಚಿಕೊಂಡು ಹಿರಿಯ ಜೀವಗಳ ತಲ್ಲಣಗಳನ್ನ ಅಲಕ್ಷಿಸುವಷ್ಟು ವ್ಯವಹಾರಿಕವಾಗಿದೆ ಕರುಳುಬಳ್ಳಿಯ ಸಂಬಂಧಗಳು. ಈ ಕರುಳುಬಳ್ಳಿಯ ಸಂಬಂಧಗಳು ವ್ಯಾವಹಾರಿಕವಾಗಿ ಕಂಡು ಬರುವಂತಹ ಒಂದು ಸ್ಥಿತಿ ಈಗ ಕಂಡು ಬರ್ತಾ ಇವೆ. ಮಮತೆಯಿಂದ ಸಾಕಿ ಬೆಳೆಸಿದ ಹೆತ್ತವರನ್ನ ತಾತ್ಸಾರದಿಂದ ಕಾಣುವ ಮನೋಭಾವವಿದ್ದು ಎಲ್ಲೆಲ್ಲೂ ಸಾಮಾನ್ಯವಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅಂದ್ರೆ ಬೆಳೆಸಿ ಸಾಕಿದಂತಹ ಎತ್ತ ತಂದೆ ತಾಯಿಗಳನ್ನ ತಾತ್ಸಾರ ಅಂದ್ರೆ ಬೇಕೋ ಅಥವಾ ಬೇಡ ಎನ್ನುವಂತಹ ಒಂದು ಮನೋಭಾವನೆಯಿಂದ ಅವರನ್ನ ನೋಡಿಕೊಳ್ಳುವಂತಹ ಒಂದು ಸಾಮಾನ್ಯ ಗುಣ ಈಗ ಎಲ್ಲರಲ್ಲೂ ಸಹ ಇರುವಂತದನ್ನ ಈ ಒಂದು ಕವನದಲ್ಲಿ ಬಿಂಬಿಸಲಾಗಿದೆ ಅಂತ ನಾವು ಹೇಳ್ಬಹುದು. ಹಾಗೆ ಬೇರ್ಪಟ್ಟಿರುವ ಕಾರಣಕ್ಕೆ ಪರಸ್ಪರ ತಳಮಳ ವ್ಯಕ್ತಪಡಿಸುವ ಹಿರಿಯ ಜೀವಗಳೆರಡರ
ತುಳಿದಾಟವನ್ನ ಚಿತ್ರಿಸುವ ಪ್ರಸ್ತುತ ಕವಿತೆಯು ನಾವು ಕಳೆದುಕೊಳ್ಳುತ್ತಿರುವ ಮಾನವೀಯ ಮೌಲ್ಯಗಳಿಗೆ ಕನ್ನಡಿ ಹಿಡಿಯುವಂತಿವೆ. ಈ ಒಂದು ಸಮಾಜದಲ್ಲಿ ಯುವ ಜನತೆ ಆಗಿರಬಹುದು ಅಥವಾ ಎಲ್ಲ ಒಂದು ಸಾಮಾನ್ಯ ಜನತೆಯಲ್ಲಿ ಇರುವಂತಹ ಒಂದು ಕುಂದು ಕೊರತೆಯ ಮತ್ತೆ ಮಾನವೀಯ ಮೌಲ್ಯಗಳು ಕುಂಠಿತಗೊಳ್ತಾ ಇವೆ ಎನ್ನುವಂಥದ್ದನ್ನ ಇಲ್ಲಿ ಈ ಕವನ ಬಿಂಬಿತಗೊಳಿಸ್ತಾ ಇದೆ. ಅಂದ್ರೆ ಹಿರಿಯ ಜೀವಗಳೆರಡರನ್ನು ಸಹ ಬೇರ್ಪಡಿಸಿ ಬೇರೆ ಬೇರೆ ಇಟ್ಟು ಅವರ ಒಂದು ಚಡಪಡಿಕೆಗೆ ಒಂದು ಮನಸ್ಥಿತಿಗೆ ಅವರಿಗೆ ಬೆಲೆಯನ್ನ ನೀಡದೆ ಯಾವ ರೀತಿಯಾದಂತಹ ಒಂದು ಮೌಲ್ಯಗಳನ್ನ ನಾವು ಕಳೆದುಕೊಳ್ತಾ ಇದ್ದೇವೆ ಎನ್ನುವಂಥದ್ದನ್ನ ಈ ಒಂದು ಪದ್ಯ ಭಾಗದಲ್ಲಿ ತಿಳಿಸಲಾಗಿದೆ. ಮುಖ್ಯವಾಗಿ ಪದ್ಯಭಾಗಕ್ಕೆ ಬರೋದಾದ್ರೆ, ಮುದುಕಿಗೆ ಭಯ, ಫೋನು ಜಡಗುಟ್ಟುತ್ತಿದೆ, ಎಡಬಿಡದೆ ಎತ್ತಿಕೊಳ್ಳಲು ಬೇಡವೋ, ಏನೆನ್ನುವಳೋ ಸೊಸೆ, ಜೊತೆಗೆ ಮಗ ಕದರಬಹುದು. ಎಷ್ಟು ಸಲವಮ್ಮ ಹೇಳುವುದು ನಿನಗೆ, ಫೋನು ಮನೆಯವರೆಗೂ ಬರುತ್ತಾಳೆ, ನಿಂತು ನೋಡುತ್ತಾಳೆ. ಒಂದು ಸಲ ಕಿಚನಿನ ಕಡೆಗೆ, ಇನ್ನೊಂದು ಸಲ ಸ್ಟಡಿ ರೂಮಿನೆಡೆಗೆ. ನಿಂತು ಬಿಡುತ್ತೇನೋ ಇದು, ಯಾರಾದರೂ ಬರಬಾರದೆ ಬೇಗ, ಆ ಕಡೆಗೆ ಮುದುಕನಿರಬಹುದು, ಎಳೆಯುತ್ತಿದೆ ಅವಳ ಜೀವ. ಮುದುಕಿ ದೊಡ್ಡ ಮಗನ ಮನೆಯಲ್ಲಿ ಇದ್ದಾಳೆ, ಮುದುಕ ಕಿರಿಯ ಮಗನ ಮನೆಯಲ್ಲಿ ಇದ್ದಾರೆ. ಇಬ್ಬರನ್ನು ಸಹ ಏನ್ ಮಾಡಿದ್ದಾರೆ ಇವರು, ಜವಾಬ್ದಾರಿಯ ನಿಭಾವಣೆಯಲ್ಲಿ ಇವರು ಏನ್ ಮಾಡಿದ್ದಾರೆ, ಆ ತಂದೆ ತಾಯಿಯರನ್ನ ಇಬ್ಬರು ಮಕ್ಕಳುಗಳು ಏನ್ ಮಾಡಿದ್ದಾರೆ, ಬೇರ್ಪಡಿಸಿದ್ದಾರೆ. ದೊಡ್ಡ ಮಗನ ಜೊತೆ ತಾಯಿ, ಚಿಕ್ಕ ಮಗನ ಜೊತೆ ತಂದೆ ಇದ್ದಾರೆ. ಅವರ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಇರೋದು ಒಂದೇ ಏನು ಅಂತಂದ್ರೆ ಆ ಒಂದು ಫೋನ್, ಆ ಒಂದು ದೂರವಾಣಿಯ ಮೂಲಕವೇ ಅವ್ರು ಏನ್ ಮಾಡಕ್ಕಾಗುತ್ತೆ, ಮಾತನಾಡೋದಕ್ಕೆ ಸಾಧ್ಯವಾಗುವಂತಹ ಸ್ಥಿತಿ ಇಲ್ಲಿ ರೂಪಿತವಾಗಿದೆ. ಅದಕ್ಕೋಸ್ಕರ ಅವಳು ಏನಾಗ್ತಾ ಇದ್ದಾಳೆ, ಅವಳ ಮನಸ್ಸಲ್ಲಿ ಮುದುಕಿಗೆ ಭಯ, ಫೋನು ಜಡಗುಟ್ಟುತ್ತಿದೆ, ಎಡಬಿಡದೆ ಎತ್ತಿಕೊಳ್ಳಲು ಬೇಡವೋ. ಫೋನ್ ಏನಾಗ್ತಾ ಇದೆ, ನಿಂತಾಗ್ತಾ ಇದೆ, ಆಗ ಎತ್ಕೊಳ್ಳೋದಕ್ಕೆ ಮುದುಕಿಗೆ ಭಯ ಆಗ್ತಾ ಇದೆ. ಏನು ಭಯ ಆಗ್ತಿದೆ, ಏನೆನ್ನುವಳು ಸೊಸೆ, ಜೊತೆಗೆ ಮಗ ಗದರಬಹುದು. ಸೊಸೆ ಫೋನ್ ಎತ್ಕೊಂಡ್ರೆ ಏನಂತಾಳೋ, ಬೈದು ಬಿಡ್ತಾಳೇನೋ, ಮಗ ಏನನ್ಬಹುದು, ಗದರಬಹುದು, ಎದುರಿಸ್ತಾನೇನೋ, ಭಯ ಪಡಿಸ್ತಾನೇನೋ, ಎದರಬಹುದು. ಎಷ್ಟು ಸಲವಮ್ಮ ಹೇಳುವುದು ನಿನಗೆ, ಎಷ್ಟು ಸಲ ನಮ್ಮ ನಿನ್ಗೆ ಹೇಳೋದು, ಫೋನ್ ಹತ್ರ ನೀನು ಬರ್ಬೇಡ ಅಂತ ಗದರ್ಬಹುದೇನೋ. ಫೋನು ಮನೆಯವರೆಗೂ ಬರುತ್ತಾಳೆ, ಫೋನ್ ಇರುವ ಸ್ಥಳದವರೆಗೂ ಏನ್ ಮಾಡ್ತಾಳೆ, ಆ ಮುದುಕಿ ಬರ್ತಾಳೆ. ನಿಂತು ನೋಡುತ್ತಾಳೆ, ಒಂದು ಸಲ ಕಿಚನಿನ ಕಡೆಗೆ ನಿಂತ್ಕೊಂಡು, ಆ ಒಂದು ಫೋನ್ ಮನೆಯವರೆಗೆ ಬಂದ್ಬಿಟ್ಟು ನಿಂತ್ಕೊಂಡು ಏನ್ ಮಾಡ್ತಾಳೆ, ಕಿಚನಿನ ಕಡೆಗೆ ನೋಡ್ತಾಳೆ, ಅಡಿಗೆ ಮನೆ ಕಡೆಗೆ ನೋಡ್ತಾಳೆ, ಸೊಸೆ ಬಂದು ಫೋನ್ ಎತ್ಬಹುದೇನೋ ಅಂತ. ಇನ್ನೊಂದು ಸಲ ಸ್ಟಡಿ ರೂಮಿನೆಡೆಗೆ, ನಿಂತು ಬಿಡುತ್ತೇನೋ ಇದು, ನಿಂತ್ಕೊಂಡು ನೋಡ್ತಾಳೆ ಇಲ್ಲಿ ಕಿಚನ್ ಕಡೆಗೆ, ಅಡಿಗೆ ಮನೆ ಕಡೆಗೆ, ಮತ್ತೆ ಸ್ಟಡಿ ರೂಮ್ ಕಡೆಯಿಂದ ಮಗನೋ ಅಥವಾ ಮೊಮ್ಮಗಳೋ ಬರ್ಬಹುದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾಳೆ, ಆ ಕಡೆ ಈ ಕಡೆ ಯಾರು ಬಂದು ಫೋನು ಎತ್ಕೋತಾರೋ ಅಂತ ತಡವಡಿಕೆಯಿಂದ ಅವಳು ಏನ್ ಮಾಡ್ತಾ ಇದ್ದಾಳೆ, ತಳಮಳದಿಂದ ನೋಡ್ತಾ ಇದ್ದಾಳೆ. ಸ್ಟಡಿ ರೂಮಿನೆಡೆಗೆ ನಿಂತು ಬಿಡುತ್ತೇನೋ ಇದು, ಆ ಜಡಗುಟ್ಟುತ್ತಿರುವ ಮೊಬೈಲ್ ಏನಾಗುತ್ತೆ, ನಿಂತೋಗ್ಬಿಡುತ್ತೇನೋ, ಕಟ್ಟಾಗ್ಬಿಡ್ತದೇನೋ ಅಂತ ಒಂಥರ ಗಾಬರಿಯಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಿದ್ದಾಳೆ, ಯಾರಾದ್ರೂ ಬಂದು ಎತ್ತಿ ಅಂತ ನೋಡ್ತಾ ಇದ್ದಾಳೆ. ಯಾರಾದರೂ ಬರಬಾರದೆ ಬೇಗ, ಆ ಕಡೆಗೆ ಮುದುಕನಿರಬಹುದು, ಎಳೆಯುತ್ತಿದೆ ಅವಳ ಜೀವ. ಯಾರಾದರೂ ಬಂದು ಫೋನ್ ಎತ್ಕೋಬಾರ್ದೆ, ಬಹುಶಃ ಆ ಮುದುಕನೇ ಅಂದ್ರೆ ತನ್ನ ಗಂಡ ಫೋನ್ ಮಾಡಿರ್ಬೋದು, ಕಾಲ್ ಅಂದ್ರೆ ದೂರವಾಣಿ ಫೋನ್ ಮಾಡಿರ್ಬಹುದು ಅಂತ ಒಂದು ತಳಮಳದಿಂದ ಏನ್ ಮಾಡ್ತಾ ಇದ್ದಾಳೆ ಅವಳು, ಎಳೆಯುತ್ತಿದೆ ಅವಳ ಜೀವ. ಆ ಕಡೆಗೆ ಜೀವ ಏನಾಗ್ತಾ ಇದೆ, ಎಳಿತಾ ಇದೆ. ಮುದುಕ ಫೋನ್ ಮಾಡಿರ್ಬೋದು, ಅಯ್ಯೋ ಮಾತನಾಡ್ಬೇಕು, ಏನ್ ಅನ್ಕೋತಾನೋ ಎನ್ನುವಂತ ಒಂದು ಜೀವ ತುಡಿತಾ ಇದೆ ಅವಳಲ್ಲಿ. ನಂತರ ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನ. ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ. ಸದ್ಯ ಕನ್ನಡ ದೇಶ, ಮಗ ಸೊಸೆ ಹೊರಗೆ ಓದಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯಿ ತುರಿಕೆ. ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ, ಅಲ್ಲಿಯ ಮಾತು ಅವನಿಗೆ ಸಸೇಮಿರ ಬರದು. ಇಲ್ಲೇನಾಗಿದೆ, ಹಂಚಿಕೊಂಡಿದ್ದಾರೆ ಅಪ್ಪ
ಅಪ್ಪ ಅಮ್ಮನನ್ನ ಏನ್ ಮಾಡಿದ್ದಾರೆ, ಇಬ್ರು ಮಕ್ಕಳು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ, ದೊಡ್ಡ ಮಗನ ಜೊತೆ ಯಾರಿದ್ದಾರೆ, ಮುದುಕಿ. ತಾವು ಅಂದ್ರೆ ಸ್ಥಳ, ಜಾಗದಲ್ಲಿ ದೊಡ್ಡ ಮಗ ಇರುವಂತಹ ಜಾಗದಲ್ಲಿ ತಾಯಿ ಇದ್ದಾಳೆ. ಸದ್ಯ ಕನ್ನಡ ದೇಶ, ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯಿ ತುರಿಕೆ. ಮಗ ಸೊಸೆ ಏನಾದ್ರೂ ಹೊರಗಡೆ ಹೋದ್ರೆ ಆ ಕಡೆ ಅಕ್ಕಪಕ್ಕದ ಜನಗಳ ಜೊತೆ ಕುತ್ಕೊಂಡು ಒಂದ್ ನಾಲ್ಕಾರು ಮಾತಾಡಿ ಏನೋ ತನ್ನ ಭಾಷೆ, ಯಾವ್ದು ಮಾತೃಭಾಷೆ ಇರುತ್ತೋ ಆ ಒಂದು ಕನ್ನಡ ಭಾಷೆಯನ್ನ ಅಕ್ಕಪಕ್ಕದ ಜನರ ಜೊತೆ ಮಾತನಾಡಿ ಬಾಯ ತುರಿಕೆ ಅಂದ್ರೆ ಬಾಯಿಯ ಚಪ್ಪಲ. ಮಾತನಾಡ್ಬೇಕು, ಮನೆಯಲ್ಲಿ ಯಾರು ಸಹ ಮಾತನಾಡಿಸೋದಿಲ್ಲ, ಸೊಸೆಯು ಸರಿಯಾಗಿ ಮಾತನಾಡೋದಿಲ್ಲ, ಮಗನು ಸರಿಯಾಗಿ ಮಾತಾಡೋದಿಲ್ಲ, ಇನ್ನು ಮೊಮ್ಮಗಳು ಸಹ ಸರಿಯಾಗಿ ಮಾತನಾಡುತ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ಆಚೆ ಬಂದ್ರೆ ಅಕ್ಕಪಕ್ಕದವ್ರ ಜೊತೆನಾದ್ರೂ ಮಾತಾಡಿ ತನ್ನ ಬಾಯಿ ಚಪಲವನ್ನ ತೀರಿಸ್ಕೋಬಹುದು, ಮಾತನಾಡಬಹುದು. ಆದರೆ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯಿ ತುರಿಕೆ. ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ, ಅಲ್ಲಿಯ ಮಾತು ಅವನಿಗೆ ಸಸೇಮಿರ ಬರದು. ಆದರೆ ಪಾಪ ಮುದುಕ ಎಲ್ಲಿದ್ದಾನೆ, ಅಸ್ಸಾಮಿನಲ್ಲಿದ್ದಾನೆ. ಅಸ್ಸಾಮಿನಲ್ಲಿ ಕನ್ನಡ ಭಾಷೆ ಮಾತನಾಡುವುದು ಇಲ್ಲ ಯಾರು ಸಹ. ಆತ ಪಾಪ ಏನ್ ಮಾಡ್ತಾನೆ, ಅಸ್ಸಾಮಿನಲ್ಲಿ ಅಲ್ಲಿಯ ಮಾತು ಅವನಿಗೆ ಸಸೇಮಿಸಬರದು. ಅಸ್ಸಾಮಿನಲ್ಲಿ ಮಾತನಾಡುವಂತಹ ಭಾಷೆ ಅವನಿಗೆ ಸಸೇಮಿರ ಅಂತಂದ್ರೆ ಚೂರು. ಸಸೇಮಿರ ಅಂದ್ರೆ ಚೂರು, ಸ್ವಲ್ಪವೂ ಸಹ ಆ ಮುದುಕನಿಗೆ ಬರೋದಿಲ್ಲ. ಪಾಪ ಅಂತ ಮರುಕವನ್ನ ಏನ್ ಮಾಡ್ತಾ ಇದ್ದಾಳೆ ಮುದುಕಿ, ವ್ಯಕ್ತಪಡಿಸ್ತಾ ಇದ್ದಾಳೆ. ಕಿರಿಮಗ ಮತ್ತವನ ಹೆಂಡತಿ 9ಕ್ಕೆ ಗುಡ್ಡದ ಕ್ವಾರ್ಟರ್ಸ್ ಬಿಟ್ಟರೆ ಮತ್ತೆ ಮನೆ ಸೇರುವುದು ಹೊತ್ತು ತಿರುಗಿದ ಮೇಲೆ. ಕಿರಿಮಗನ ಜೊತೆ ಯಾರಿದ್ದಾರೆ, ಮುದುಕ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ ಏನಂತ, ಕಿರಿಮಗ ಮತ್ತವನ ಹೆಂಡತಿ 9ಕ್ಕೆ ಗುಡ್ಡದ ಕ್ವಾರ್ಟರ್ಸ್ ಬಿಟ್ಟರೆ, ಆ ಗುಡ್ಡದ ಮೇಲಿರುವಂತ ಕ್ವಾರ್ಟರ್ಸ್ ಅಂದ್ರೆ ಆ ಮನೆ ಗುಡ್ಡದ ಮೇಲಿದೆ, ಆ ಮನೆಯನ್ನ ತನ್ನ ಮಗ ಮತ್ತು ಸೊಸೆ ಹೊರಗಡೆ ಹೋದ್ರೆ, ಕೆಲಸಕ್ಕೆಂದು ಹೊರಗಡೆ ಹೋದ್ರೆ ಮತ್ತೆ ಮನೆ ಸೇರುವುದು ಹೊತ್ತು ತಿರುಗಿದ ಮೇಲೆ. ಹೊತ್ತು ಅಂದ್ರೆ ಸಮಯ, ಅಂದ್ರೆ ಕತ್ತಲಾದ ನಂತರ ಹಿಂದಿರುಗಿ ಮಗ ಮತ್ತು ಸೊಸೆ ಬರುವಂತದ್ದು. ಮಾತೆ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ. ಮುದುಕ ಮುದುಕಿಗೆ ಏನಾದ್ರು ಫೋನ್ ಮಾಡಿದಾಗ ಹೇಳ್ತಾನೆ ಏನಂತ, ಮಾತೆ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ. ಫೋನ್ ಮಾಡಿದಾಗೆಲ್ಲ ಏನ್ ಮಾಡ್ತಾನೆ, ಫೋನ್ ಮಾಡಿದಾಗಲೆಲ್ಲ ಮಾತೆ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ. ಫೋನ್ ಮಾಡಿದಾಗಲೆಲ್ಲ ಮಾತಾಡು ಆಡು, ಮಾತನಾಡುತ್ತಿರು, ನಿಲ್ಲಿಸಬೇಡ, ಗೋಗರಿಯುತ್ತಾನೆ. ಮುದುಕ ಹೇಳ್ತಾನೆ ಮುದುಕಿಗೆ ಏನಂತ, ಮಾತಾಡು, ಸುಮ್ಮನೆ ಮಾತನಾಡ್ತಾನೆ ಇರು, ಏನಾದ್ರೂ ಮಾತನಾಡು, ನಿಲ್ಲಿಸಬೇಡ ಅಂತ ಪಾಪ ಮುದುಕಿಯ ಬಳಿ ಏನ್ ಮಾಡ್ತಾ ಇರ್ತಾನೆ, ಗೋಗರಿತಾ ಇರ್ತಾನೆ. ಗೋಗರಿಯೋದವರು ಧೈರ್ಯದಿಂದ ಬೇಡಿಕೊಳ್ಳುವಂಥದ್ದು ತನ್ನ ಮಡದಿಯ ಹತ್ರ, ಮಾತನಾಡು, ಸುಮ್ಮನೆ ಮಾತನಾಡ್ತಾ ಇರು, ನಿಲ್ಲಿಸಬೇಡ ಅಂತ ಬೇಡ್ಕೊಳ್ತಾನೆ ಆ ಮುದುಕ. ಫೋನು ಗೂಡನ್ನೇ ತಪ್ಪಿ ಹಿಡಿದಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ. ಫೋನ್ ಮಾಡುವಾಗ ಫೋನ್ ಅನ್ನ ಮಾತನಾಡ್ತಿರ್ತಾನೆ, ಆ ಫೋನ್ ಅನ್ನೇ ಹಿಡ್ಕೊಂಡು, ತಪ್ಪಿ ಅಂದ್ರೆ ಅಪ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಫೋನ್ ನಲ್ಲಿ ಮಾತನಾಡ್ತಾ ಇದ್ದಾನೆ ಎನ್ನುವಂತಹ ಒಂದು ವಿಷಯ ಆ ಮುದುಕಿಗೆ ತಿಳಿದು ಬರುತ್ತದೆ. ಮೆಲ್ಲಗೆ ಅಳುತ್ತಾಳೆ. ಇದನ್ನ ತಿಳಿದಂತಹ ಮುದುಕಿ ಏನ್ ಮಾಡ್ತಾಳೆ, ಮೆಲ್ಲನೆ, ಆತನಿಗೆ ಕೇಳಿಸದ ರೀತಿಯಲ್ಲಿ ಮೆಲ್ಲನೆ ಅಳುತ್ತಾಳೆ. ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ. ಸುಯಿಲು ಅಂತಂದ್ರೆ ನಿಟ್ಟುಸಿರು. ಅಳುವಾಗ ಬರುವಂತಹ, ಮಧ್ಯೆ ಬರುವಂತಹ ಎನ್ನುವಂತಹ ಒಂದು ನಿಟ್ಟುಸಿರನ್ನ ಏನ್ ಮಾಡ್ತಾಳೆ, ನುಂಗಿಕೊಳ್ಳುತ್ತಾಳೆ. ಒಳಗೆ ದಿಗಿಲು ಅವಳಿಗೆ. ದಿಗಿಲು ಅಂದ್ರೆ ಭಯ. ಏನಕ್ಕೆ, ಯಾಕೆ ಭಯ? ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ, ಇತ್ತ ಮಗನಿಗೆ ಕೇಳಿಸಿದರೆ ಗದರುತ್ತಾನೆ. ನಾನು ಅಳುತ್ತಿರೋ ವಿಷಯ ಏನಾದ್ರೂ ಮುದುಕನಿಗೆ ಗೊತ್ತಾದ್ರೆ ಏನ್ ಮಾಡ್ತಾನೆ, ಪಾಪ ಅವನು ಕೊರುತ್ತಾನೆ, ಬೇಜಾರ್ ಮಾಡ್ಕೊತಾನೆ. ಅಯ್ಯೋ ನನ್ನ ಹೆಂಡತಿ ಅಳ್ತಾ ಇದ್ದಾಳಲ್ಲ ಅಂತ ಬೇಸರಗೊಳ್ತಾನೆ, ನೋವಿಗೆ ಒಳಗಾಗ್ತಾನೆ ಆತನು ಸಹ. ಅಂತ ಏನ್ ಮಾಡ್ತಾ ಇದ್ದಾಳೆ, ಅಳು ಬಂದ್ರು ಸಹ ಅದನ್ನ ತಡ್ಕೊಂಡು ಏನ್ ಮಾಡ್ತಾ ಇದ್ದಾಳೆ, ಆ ಒಂದು ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ. ಆ ನಿಟ್ಟಿಸಿಲು ಅಳುವಂತಹ
ಅನ್ನುವಂತಹ ಒಂದು ನಿಟ್ಟಿಸಿರು ಸಹ ಗೊತ್ತಾಗದಿರೋ ರೀತಿಯಲ್ಲಿ ಆಕೆ ಏನ್ ಮಾಡ್ತಾ ಇದ್ದಾಳೆ, ನುಂಗ್ತಾ ಇದ್ದಾಳೆ. ಒಳಗೊಳಗೆ ದಿಗಿಲು ಅವಳಿಗೆ. ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ. ಇತ್ತ ಮಗನಿಗೆ ಕೇಳಿಸಿದರೆ ಗದರುತ್ತಾನೆ. ಸುಮ್ಮನಿರಮ್ಮ, ಈಗ ಅಳುವಂತದ್ದೇನಾಗಿದೆಯಮ್ಮ ನಿನಗೆ ಅಂತ ಏನ್ ಮಾಡ್ತಾನೆ, ಗದರುತ್ತಾನೆ. ಮಗನಿಗೆ ಗೊತ್ತಾದ್ರೆ ಸುಮ್ಮನಿರಮ್ಮ, ಅಂತದ್ದು ಅಳುವಂತದ್ದು ನಿನ್ಗೆ ಏನಾಗಿದೆ ಅಂತ ಅನ್ಕೊಂಡು ಏನ್ ಮಾಡ್ತಾನೆ, ಅಮ್ಮನಿಗೆ ಗದರಿಸುತ್ತಾನೆ ಅಂತ ಆ ಒಂದು ಅಳಲು ಸಹ ಆಕೆಗೆ ಸ್ವಾತಂತ್ರ್ಯವಿಲ್ಲದಂತಹ ಒಂದು ಸ್ಥಿತಿಯಲ್ಲಿ ರೂಪಿತಗೊಂಡಿದೆ ಅಂತ ನಾವು ಹೇಳ್ಬೋದು. ಹೀಗೆ ಮುದುಕ ಮತ್ತು ಮುದುಕಿಯ ಈ ಒಂದು ವಿಚಾರಗಳು, ಹಾಗೆ ಅವರ ಒಂದು ಚಡಪಡಿಕೆ ಮುಂದಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ.